ಲೋಹಗಳನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆಗೆ ಅಥವಾ ಲೋಹಗಳನ್ನ ಚೆನ್ನಾಗಿ ಕಂಡುಹಿಡಿಯೋದಕ್ಕಿಂತ ಮುಂಚೆಗೆ ಏನ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಎಲ್ಲ ವಸ್ತುಗಳನ್ನ ಸಂಗ್ರಹ ಮಾಡಕ್ಕೆ, ಅಡುಗೆ ಮಾಡ್ಲಿಕ್ಕೆ ಮತ್ತೆ ಮನೆ ದಿನನಿತ್ಯ ಬಳಕೆ ವಸ್ತುಗಳಿಗೆಲ್ಲನ ಮಣ್ಣಿನಿಂದಲೇ ವಸ್ತುಗಳನ್ನ ಮಾಡ್ಕೊಂತ ಇದ್ದಾರೆ. ಬಾಣೆ ಅಂತ ಕರಿತೀವಿ. ಬಾಣೆ ಇದ್ವಿ ಮತ್ತೆ ಇನ್ನೊಂದು ಪದ ಐತೆ, ಇನ್ನು ಇಷ್ಟ ಹತ್ರ ಇರ್ತದೆ, ಇಷ್ಟು ದೊಡ್ಡದಾಗಿರ್ತದೆ. ಉಡಾಣ. ಹಾ, ಏನಂತೀವಿ? ಉಡಾಣ ಅಂತ ಕರಿತೀವಿ. ಉಡಾಣದ ಮೇಲೆ ದೊಡ್ಡದಾಗೈತೆ ಅಂತ ಅಂದ್ರೆ ಅದ್ರೊಳಗೆ ಏನು ಹಾಕಿ ರಾಗಿ, ಜೋಳ, ಗೋಧಿ, ಇನ್ನೊಂದು ಹಾಗೆ ಒಂದ್ರ ಮೇಲೊಂದು ಎಲ್ಲ ಮಾಡ್ಕೊಂಡು ನೋಡ್ತಾ ಇದ್ರು. ಮಾತಾಡೋದನ್ನ ಇಲ್ಲ ಅದೆಲ್ಲ ಬಟ್ಟೆ ಕೂಡ ಮಡಿಕೆ ನಮ್ಮನೆ ನೋಡಿದೀವಿ. ಅವಾಗ ಬಟ್ಟೆ ಬಿರಿಯಾನಿ, ಬಟ್ಟೆ ಸಾಂಬಾರು, ಕಾಲಚಕ್ರ ಮತ್ತೆ ಅಲ್ಲಿಗೆ ಬಂದಿದೆ. ಯಾಕಂದ್ರೆ ಇದೆಲ್ಲ ಹೈಜಿನಿಕ್, ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಗೆ ಯಾವುದೇ ಕಾಯಿಲೆ ಬರಲ್ಲ. ಮತ್ತೆ ನಮ್ಗೆ ಇತಿಹಾಸದಲ್ಲಿ ಆಧಾರಗಳನ್ನ ಸಂಗ್ರಹ ಮಾಡ್ಬೇಕಾದ್ರೆ ಸಿಕ್ಕಿರೋ ಕುರುಹುಗಳಲ್ಲಿ ಇದು ಒಂದು ಅಡಿಕೆ ಚೀಲಗಳು ಸುಮಾರು 2000 ವರ್ಷ, 3000 ವರ್ಷ, 5000 ವರ್ಷಗಳ ಮಣ್ಣಿನ ಮಡಿಕೆಯನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಈ ಸ್ವರೂಪ ಚೇಂಜ್ ಆಗಿರೋದ್ರಲ್ಲಿ ಇವತ್ತೆಲ್ಲ ಗ್ಯಾಸ್ ಒಲೆ ಬಂದ್ಬಿಟ್ಟಿದೆ ಆಯ್ತಾ. ಅಡಿಕೆ ಯಾವ್ದು ಸೌದೆ ಒಲೆ ಹೊರಟೋಗ್ಬಿಟ್ಟಿದ್ದಾವೆ. ಸೌದೆ ಒಲೆ ಹೋದಂಗೆ ಅಡಿಕೆಗಳ ಬಳಕೆ ಕಡಿಮೆ ಆಯ್ತು. ಎಲ್ಲ ಸ್ಟವ್ ಒಲೆ ಮೇಲೆ, ಗ್ಯಾಸ್ ಒಲೆ ಮೇಲೆ ಈಗೆಲ್ಲ ಸಿಲ್ವರ್ದು ಪಾತ್ರೆಗಳು ಬಂದ್ಬಿಟ್ಟಿದ್ದಾವೆ.